ಸರ್ಕಾರದ ಇಬ್ಬರು ಸಚಿವರು ನೋಡಲೇಬೇಕಾದಂತಹ ಸುದ್ದಿ ಇದು. ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣ ಇಲಾಖೆಯ ಮಹಾ ಎಡವಟ್ಟು. ಸರ್ಕಾರದ ಇಬ್ಬರು ಸಚಿವರು ನೋಡಲೇಬೇಕಾದಂತಹ ಸುದ್ದಿ. ಅತಂತ್ರವಾಗಿದೆ 82 ಮಕ್ಕಳ ಭವಿಷ್ಯ. ಎರಡು ಇಲಾಖೆಯ ಎಡವಟ್ಟಿನಿಂದಾಗಿ 82 ಮಕ್ಕಳ ಭವಿಷ್ಯವೇ ಅತಂತ್ರ. ಗದಗ ತಾಲೂಕು ಕಣಗಿನಹಾಳ ಗ್ರಾಮದ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಇದು. ಎರಡೇ ಕೊಠಡಿಯಲ್ಲಿ 1ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ ಪಾಠ. ಆದರೆ ಶಾಲಾ ಕೊಠಡಿ ಕುಸಿಯುವ ಹಂತದಲ್ಲಿದೆ. ಮಕ್ಕಳ ಆಟ ಪಾಠ ಸರ್ಕಾರಿ ಶಾಲೆ ಕಟ್ಟಡದಲ್ಲಿ ಅವ್ಯವಸ್ಥೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿ ಕಚೇರಿ ಒಂದು ಕಡೆ ಕಟ್ಟಡ ಶಿಥಿಲಗೊಂಡಿದ್ರೆ, ಮತ್ತೊಂದು ಕಡೆ ಮಕ್ಕಳಿಗೆ ಕೊಡಲಾಗುವಂತಹ ಆಹಾರ, ಅದರಲ್ಲಿ ಹುಳುಗಳು, ಧಾನ್ಯ, ಹುಳು ಬಿದ್ದಂತಹ ಧಾನ್ಯ ಪೂರೈಕೆ ಮಾಡಲಾಗ್ತಾ ಇದೆ. ಒಂದು ಕಡೆ 4 ವರ್ಷ ಕಳೆದರೂ ಕಟ್ಟಡ ನಿರ್ಮಾಣ ಮಾಡಿ ಪಂಚಾಯಿತಿ ಅದನ್ನು ಶಿಫ್ಟ್ ಮಾಡಿಲ್ಲ. ಶಿಫ್ಟ್ ಆಗದಂತಹ ಪಂಚಾಯಿತಿ ಜಾಗ ಬಿಡದ ಹಿನ್ನೆಲೆ ಎರಡೇ ಕೊಠಡಿಯಲ್ಲಿ ಪಾಠ. ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಅಸಾಧ್ಯ. ಅಂತಹ ಪರಿಸ್ಥಿತಿ, ಅಂತಹ ಅವ್ಯವಸ್ಥೆ ಇದೆ. ಈಗ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಚಾಯಿತಿ ಕಟ್ಟಡ ಶಿಥಿಲ ಆಗಿರೋದ್ರಿಂದ ಆ ಕಟ್ಟಡವನ್ನು ಸರ್ಕಾರಿ ಶಾಲೆಗೆ ಸ್ಥಳಾಂತರ ಮಾಡಲಾಗಿದೆ. ಇದರಿಂದಾಗಿ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈಗ ನಾವಿರೋದು ಗದಗ ತಾಲೂಕಿನ ಕಣಗಿನಹಾಳ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಸುಮಾರು 2.5 ವರ್ಷದ ಹಿಂದೆ ಹಳೆ ಕಟ್ಟಡ, ಏನು ಕಣಗಿನಹಾಳ ಗ್ರಾಮ ಪಂಚಾಯತಿಯ ಹಳೆ ಕಟ್ಟಡ ಇತ್ತು, ಆ ಕಟ್ಟಡ ಶಿಥಿಲ ಆಗಿತ್ತು. ಇದರಿಂದಾಗಿ ಆ ಕಟ್ಟಡವನ್ನು ಶಾಲೆಯ ಆವರಣದಲ್ಲಿ, ಅಂದರೆ ತಾವೇನು ಗಮನಿಸ್ತಾ ಇದ್ದೀರಿ, ಈ ಶಾಲೆಗೆ ಸಂಬಂಧಿಸಿದಂತಹ ಕಟ್ಟಡ ಇದು. ಈ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಹೀಗಾಗಿ ಮಕ್ಕಳು ಈಗಾಗಲೇ ತಾವೇನು ಗಮನಿಸ್ತಾ ಇದ್ದೀರಿ, 2 ಕೊಠಡಿಗಳು ಈ ಸಂಪೂರ್ಣವಾಗಿ ದುರಸ್ತಿಯಲ್ಲಿವೆ. ಹೀಗಾಗಿ ಈ ಎರಡೇ ಕೊಠಡಿಯಲ್ಲಿ 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಅಭ್ಯಾಸ ಮಾಡಲಾಗ್ತಾ ಇದೆ. ಸರಿಸುಮಾರು 1ರಿಂದ 5ನೇ ತರಗತಿಯಲ್ಲಿ ಸುಮಾರು 90 ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಒಂದು ತರಗತಿಯಲ್ಲಿ 2ರಿಂದ 3 ತರಗತಿಯ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ತಾವೇನು ಗಮನಿಸ್ತಾ ಇದ್ದೀರಿ, ಇಲ್ಲಿ 4 ಮತ್ತು 5ನೇ ತರಗತಿಯನ್ನು ಏಕಕಾಲಕ್ಕೆ ತಗೊಳ್ತಾ ಇದ್ದಾರೆ. ಇದು ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಸಹಜವಾಗಿ ಇಲ್ಲಿಯ ಗ್ರಾಮಸ್ಥರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಎರಡೆರಡು ತರಗತಿಯ ಮಕ್ಕಳನ್ನು ಈ ರೀತಿ ಗುಂಪುಗೂಡಿ ಮಾಡೋದ್ರಿಂದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಕೂಡ ಕುಂಠಿತ ಆಗುತ್ತೆ ಅನ್ನೋದು ಗ್ರಾಮಸ್ಥರ ಆಕ್ರೋಶದ ಮಾತು. ಸರ್, ಎಷ್ಟು ದಿವಸದ ಸಮಸ್ಯೆ ಇದೇನಾದರೂ ಗಮನಕ್ಕೆ ತಂದರೆ ಹೆಂಗೆ? ಸರ್, ಇದು 2 ವರ್ಷದ ಸಮಸ್ಯೆ ಐತೆ ಸರ್. ಇದು ಸ್ಕೂಲಿನ ಬಗ್ಗೆ. ಇದು ಗ್ರಾಮ ಪಂಚಾಯತಿ ದುರಸ್ತಿ ಇತ್ತದು. ಅದನ್ನು ಕೆಡವಿ ಬೇರೆ ಹೊಸ ಕಟ್ಟಡ ನೂತನ ಮಾಡ್ಕೊಂಡು ಅಲ್ಲಿ ಹೋಗೋದು ಬಿಟ್ಟು ಇಲ್ಲೇ 2 ವರ್ಷದಿಂದ ಅದಾರ ಸರ್. ಇಲ್ಲಿ ಶಾಲೆ ಕಲಿಯೋ ಮಕ್ಕಳಿಗೆ ಭಾಳ ಸಮಸ್ಯೆ ಆಗೈತಿ. ಒಂದು ಕೂಟಡಿ ಒಳಗೆ 2-3 ಕ್ಲಾಸ್ ನಡೆಸ್ತಾರೆ ಸರ್. ಶಿಕ್ಷಕರಿಗೆ ತೊಂದರೆ, ಮಕ್ಕಳಿಗೆ ತೊಂದರೆ ಆಗಿದೆ. ಆದಷ್ಟು ಬೇಗನೆ ಇದನ್ನು ಗ್ರಾಮ ಪಂಚಾಯತ್ ಬೇರೆ ಕಡೆ ಸ್ಥಳಾಂತರ ಮಾಡಿ ಈ ಗ್ರಾಮ ಪಂಚಾಯತ್ ಕೂಟಡಿನ ಮಕ್ಕಳಿಗೆ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಸ್ಕೂಲು ಅಲ್ಲಿ ಹಳ್ಳದ ದಂಡಿ ಕಟ್ಟಿದ ಸರ್. ಅದು ಮಳೆ ಆದರೆ ನೀರು ಬರ್ತದೆ ಸರ್ ಸ್ಕೂಲೊಳಗೆ, ಮಕ್ಕಳಿಗೆ ಅಪಾಯ ಆಗುತ್ತದೆ. ಹೀಗಾಗಿ ಇಲ್ಲೇ ಸ್ಥಳಾಂತರ ಮಾಡ್ರಿ ಸರ್. ಸ್ಕೂಲ್ ಐತಿ, ಮಳೆ ಆದ್ರೆ ನೀರು ಒಳಗೆ ಬರ್ತದೆ ಸರ್. ಅದನ್ನು ಏನು ಯೋಚನೆ ಮಾಡೋದು, ಹೆಂಗೆ ಕಟ್ಟಿದ್ರು ಅಲ್ಲಿ ಹಳ್ಳದ ದಂಡಿ ಗೊತ್ತಿಲ್ಲ ಸರ್. ಹೀಗಾಗಿ ಸಮಸ್ಯೆ ಆಗಿದ್ದಕ್ಕೆ ಸ್ಥಳಾಂತರ ಇಲ್ಲಿ ಮಾಡಿದ ಸ್ಕೂಲ್. ಇಲ್ಲಿ ಸ್ಕೂಲ್ ಮಾಡಿದ್ದಕ್ಕೆ ಗ್ರಾಮ ಪಂಚಾಯತಿ ಕಟ್ಟಡ ದುರಸ್ತಿ ಆಗಿದ್ದಕ್ಕೆ ಅವ್ರು ಇಲ್ಲಿ ಬಂದು 2 ವರ್ಷದಿಂದ ಸರ್. ಅವ್ರು ಇಲ್ಲಿ ಬರೋದ್ರಿಂದ ಈಗ ಕೂಟಡಿಗೆ ತೊಂದರೆ ಆಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗಿದೆ ಸರ್. ಆದಷ್ಟು ಬೇಗನೆ ಗ್ರಾಮ ಪಂಚಾಯತಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಶಾಲಾ ಕಲಿ ಮಕ್ಕಳಿಗೆ ಕೂಟಡಿಯಿಂದ ಅನುಕೂಲ ಮಾಡ್ಬೇಕಂತ ನಿಮ್ಮ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೀನಿ ಸರ್. ಇದು ಗ್ರಾಮಸ್ಥರ ಆಕ್ರೋಶದ ಮಾತು. ಒಂದು ರೀತಿ ಈಗಾಗಲೇ ಇಲ್ಲಿ ಪಂಚಾಯಿತಿಯನ್ನು ಶಿಫ್ಟ್ ಮಾಡಿದ್ದಾರೆ. ಪಂಚಾಯಿತಿಯಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಜೊತೆಗೆ ಇದರಿಂದಾಗಿ ಪಂಚಾಯಿತಿ ಕಟ್ಟಡದಿಂದಾಗಿ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಇಲ್ಲಿಯ ಗ್ರಾಮಸ್ಥರ ಮಾತಾಗಿದೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.